ಕೇರಳದ ಕೋಝಿಕೋಡ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ನಡೆದ ಘರ್ಷಣೆ ಹೇಗೆ 10ನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ಶಹಬಾಜ್ ಸಾವಿಗೆ ಕಾರಣ ಆಯಿತು. ಸಂಘರ್ಷಕ್ಕೂ ಮೊದಲು ಮತ್ತು ಬಳಿಕ ಆರೋಪಿ ವಿದ್ಯಾರ್ಥಿಗಳು ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿ ನಡೆಸಿದ್ದ ಬೆಚ್ಚಿ ಬೀಳಿಸುವ ಮಾತುಕತೆ ಏನು? ವಿದ್ಯಾರ್ಥಿಗಳೇ ಮತ್ತೋರ್ವ ವಿದ್ಯಾರ್ಥಿಯನ್ನ ಕೊಲ್ಲೋಕೆ ವ್ಯವಸ್ಥಿತ ಸಂಚನ್ನ ರೂಪಿಸಿದ್ದಾರೆ ಅಂತಂದ್ರೆ ಇದೆಷ್ಟು ಗಂಭೀರ ವಿಷಯ. ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇಂಥದ್ದೊಂದು ದುಷ್ಟ ಆಲೋಚನೆ ಇಷ್ಟು ಸುಲಭವಾಗಿ ಬೆಳೆದು ಬಿಟ್ಟಿದ್ದಾದ್ರೂ ಹೇಗೆ? ಈ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನೆಲ್ಲ ಕ್ರಮ ಕೈಗೊಂಡಿದೆ? ಕೇರಳದ ಕೋಝಿಕೋಡ್ನಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ಶಹಬಾಜ್ ಗುಂಪು ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪಿದ ಘಟನೆ ನಡೆದಿದೆ. ಘಟನೆಯ ಆರೋಪಿ ವಿದ್ಯಾರ್ಥಿಗಳ ಸಾಮಾಜಿಕ ಜಾಲತಾಣ ಮಾತುಕತೆಯ ವಿವರಗಳು ಎಲ್ಲರನ್ನೂ ಬೆಚ್ಚಿ ಬೀಳಿಸಿವೆ. ಆರೋಪಿ ವಿದ್ಯಾರ್ಥಿಗಳು ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಂ ಚಾಟ್ಗಳ ಮೂಲಕ ಸಂಘರ್ಷಕ್ಕೆ ಸಂಚು ರೂಪಿಸಿದ್ದು, ಶಹಬಾಜ್ ಮೇಲೆ ದಾಳಿ ನಡೆಸಿದ ಬಳಿಕವೂ ಈ ಕುರಿತು ಚರ್ಚಿಸಿದ್ದರ ಆಘಾತಕಾರಿ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಪೊಲೀಸರು ಪ್ರಕರಣದಲ್ಲಿ 5 ವಿದ್ಯಾರ್ಥಿಗಳನ್ನು ಬಂಧಿಸಿದ್ದು, ಅವರ ವಿರುದ್ಧ ಕೊಲೆ, ಗುಂಪು ದಾಳಿ ಮತ್ತು ಆಯುಧಗಳಿಂದ ಹಲ್ಲೆಗೆ ಸಂಬಂಧಿಸಿದ ಪ್ರಕರಣವನ್ನು ದಾಖಲಿಸಿದ್ದಾರೆ. ಕೇರಳದ ಕೋಝಿಕೋಡ್ನ ಖಾಸಗಿ ಟ್ಯೂಷನ್ ಸೆಂಟರ್ ಒಂದರ ಬಳಿ ವಿದ್ಯಾರ್ಥಿಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ 10ನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ಶಹಬಾಜ್ ಮೃತಪಟ್ಟಿದ್ದಾನೆ. ಸಂಘರ್ಷಕ್ಕೆ ಆರೋಪಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯೋಜನೆ ರೂಪಿಸಿರೋದು ಮತ್ತು ಮೊಹಮ್ಮದ್ ಶಹಬಾಜ್ ಮೇಲೆ ದಾಳಿ ನಡೆಸಿದ ಬಳಿಕ ಆರೋಪಿಗಳು ಅಪರಾಧದ ಬಗ್ಗೆ ವಾಟ್ಸ್ಆಪ್ನಲ್ಲಿ ಚರ್ಚೆ ನಡೆಸಿರುವುದು ತನಿಖೆ ವೇಳೆ ಬಯಲಾಗಿದೆ. ಮೊಹಮ್ಮದ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ GVHSS ತಾಮರಸೇರಿಯ 5 ವಿದ್ಯಾರ್ಥಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳ ವಿರುದ್ಧ ಕೊಲೆ, ಗುಂಪು ದಾಳಿ, ಆಯುಧಗಳಿಂದ ಗಂಭೀರವಾದ ಹಲ್ಲೆಗೆ ಸಂಬಂಧಿಸಿದ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತಾಮರಸೇರಿಯ ಟ್ಯೂಷನ್ ಸೆಂಟರ್ ಒಂದರಲ್ಲಿ ಕಳೆದ ರವಿವಾರ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೃತ್ಯ ಮಾಡುವ ಕುರಿತು MJHSS ಮತ್ತು GVHSS ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ನಡೆದಿದೆ. ಇದಾದ ಬಳಿಕ ಎರಡೂ ಶಾಲೆಗಳ ವಿದ್ಯಾರ್ಥಿಗಳು ವಾಟ್ಸ್ಆಪ್ ಗುಂಪುಗಳು ಮತ್ತು ಇನ್ಸ್ಟಾಗ್ರಾಂ ಚಾಟ್ಗಳ ಮೂಲಕ ಗ್ಯಾಂಗ್ಗಳನ್ನು ಸಜ್ಜುಗೊಳಿಸಿದ್ರು. ರವಿವಾರ ಟ್ಯೂಷನ್ ಸೆಂಟರ್ ಸಿಬ್ಬಂದಿ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ರು. ಆದರೆ ಗುರುವಾರ ಮತ್ತೆ ಎರಡೂ ಶಾಲೆಯ ವಿದ್ಯಾರ್ಥಿಗಳು ಗುಂಪು ಸೇರ್ಕೊಂಡು ಸಂಘರ್ಷ ನಡೆಸಿದ್ದಾರೆ. ಈ ವೇಳೆ ಮೊಹಮ್ಮದ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಗುರುವಾರ ಘರ್ಷಣೆಯಲ್ಲಿ ಟ್ಯೂಷನ್ ಸೆಂಟರ್ ಹೊರಗಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಶಹಬಾಜ್ ಕೂಡ ನಮ್ಮ ವಿದ್ಯಾರ್ಥಿ ಅಲ್ಲ ಅಂತ ಟ್ಯೂಷನ್ ಸೆಂಟರ್ ಮಾಲೀಕ ಪ್ರಬೀಶ್ ಹೇಳಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲೇನಿತ್ತು? ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಅತ್ಯಂತ ಕ್ರೂರವಾಗಿ ಶಹಬಾಜ್ ಮೇಲೆ ದಾಳಿ ನಡೆಸಿರುವುದು ಬಯಲಾಗಿದೆ. ಶಹಬಾಜ್ ಸಾವಿಗೆ ತಲೆಬುರುಡೆ ಮುರಿತ ಮತ್ತು ಆಯುಧದಿಂದ ಉಂಟಾದ ಮೆದುಳಿನ ಗಾಯ ಕಾರಣ ಅಂತ ಮರಣೋತ್ತರ ಪರೀಕ್ಷೆಯ ವರದಿ ತಿಳಿಸಿದೆ. ವಾಟ್ಸ್ಆಪ್, ಇನ್ಸ್ಟಾಗ್ರಾಂ ಮೂಲಕ ಈ ದುಷ್ಟ ಕೃತ್ಯಕ್ಕೆ ಸಂಚು ರಚಿಸಲಾಗಿತ್ತು. ಶನಿವಾರ ಬಂಧಿತ ಆರೋಪಿಗಳ ಮೊಬೈಲ್ ಫೋನ್ ವಶಪಡಿಸಿಕೊಂಡ ಪೊಲೀಸರು ಅವರ ವಾಟ್ಸ್ಆಪ್ ಮತ್ತು ಇನ್ಸ್ಟಾಗ್ರಾಂ ಸಂದೇಶಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಆರೋಪಿಗಳು ಘಟನೆಯ ಗಂಭೀರತೆಯ ಬಗ್ಗೆ ಚೆನ್ನಾಗಿ ತಿಳಿದಿದ್ರು ಮತ್ತು ವಾಟ್ಸ್ಆಪ್ನಲ್ಲಿ ಗುಂಪು ಘರ್ಷಣೆಗೆ ಯೋಜನೆ ರೂಪಿಸಿದ್ರು ಅನ್ನೋದು ಬಯಲಾಗಿದೆ. ವಾಟ್ಸ್ಆಪ್ ಸಂದೇಶದಲ್ಲಿ ಮೊಹಮ್ಮದ್ ಶಹಬಾಜ್ ಮೇಲೆ ದಾಳಿಯ ಬಳಿಕ ಓರ್ವ ಆರೋಪಿ ಗುಂಪು ದಾಳಿಯಲ್ಲಿ ಓರ್ವ ವ್ಯಕ್ತಿ ಸತ್ರೋದು ದೊಡ್ಡ ವಿಷಯವಲ್ಲ ಅಂತ ಪೊಲೀಸರು ಪ್ರಕರಣ ದಾಖಲಿಸೋದಿಲ್ಲ ಅಂತ ಹೇಳಿದ್ದಾನೆ. ಮತ್ತೋರ್ವ ಶಹಬಾಜ್ನನ್ನ ಸಾಯಿಸ್ತೀವಿ ಅಂತ ಹೇಳಿದ್ರೆ ಹಾಗೆ ಮಾಡ್ತೀವಿ, ಹೋಗಿ ಅವನ ಕಣ್ಣುಗಳನ್ನ ನೋಡಿ ಅವನಿಗೆ ಕಣ್ಣಿಲ್ಲ ಅಂತ ಹೇಳಿದ್ದಾನೆ. ಶಹಬಾಜ್ ಮೇಲೆ ದಾಳಿಯಲ್ಲಿ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ದೊಡ್ಡವರೂ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ಸ್ಪೆಕ್ಟರ್ ಸಾಯುಷ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸರು ಈ ಕುರಿತು ತನಿಖೆಯನ್ನು ನಡೆಸುತ್ತಿದ್ದಾರೆ. ಬಂಧಿತ 5 ವಿದ್ಯಾರ್ಥಿಗಳನ್ನ ಶನಿವಾರ ಬಾಲ ನ್ಯಾಯ ಮಂಡಳಿಯ ಮುಂದೆ ಹಾಜರುಪಡಿಸಲಾಯಿತು. ಮಂಡಳಿಯು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ ನಂತರ ಅವರನ್ನ ವೆಲ್ಲಿಮಾಡುಕುನ್ನನಲ್ಲಿರುವ ವೀಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಶಹಬಾಜ್ ಸಾವಿನ ಕುರಿತು ಕೇರಳ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಆಯೋಗದ ಅಧ್ಯಕ್ಷ ಮನೋಜ್ ಕುಮಾರ್ ಮಾತನಾಡಿ, ಮಾದಕ ದ್ರವ್ಯ ಮತ್ತು ಚಲನಚಿತ್ರಗಳಲ್ಲಿನ ಹಿಂಸೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಮಕ್ಕಳಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತೆ. ಘಟನೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಿಂದ ವರದಿ ಕೇಳಲಾಗಿದೆ ಅಂತ ಹೇಳಿದ್ದಾರೆ. ಒಂದು ಕಡೆ ಪುಷ್ಪ, ಆನಿಮಲ್, KGF ನಂತಹ ಸಿನಿಮಾಗಳೇ ವಿಜೃಂಭಿಸುತ್ತಿವೆ. ಮತ್ತೊಂದು ಕಡೆ ನಮ್ಮ ರಾಜಕೀಯ ನಾಯಕರು ಯಾವುದೇ ವಿಲನ್ಗಳಿಗೆ ಕಡಿಮೆ ಇಲ್ಲದಂತೆ ದ್ವೇಷ ಕಾರುವ ಮಾತನಾಡ್ತಿದ್ದಾರೆ. ಟಿವಿಯಲ್ಲಿ ನೋಡಿದ್ರೆ ಆಂಕರ್ಗಳು ದ್ವೇಷ ಕಾರೋದ್ರಲ್ಲೇ ಬಿಸಿ. OTT ಪ್ಲಾಟ್ಫಾರ್ಮ್ ಅಂತೂ ಹಿಂಸೆಯ ಆಗರವಾಗ್ಬಿಟ್ಟಿದೆ. ಹೀಗಿರುವಾಗ ಇಂಟರ್ನೆಟ್ನ ಈ ಯುಗದಲ್ಲಿ ವಿದ್ಯಾರ್ಥಿಗಳು ಹಿಂಸೆಯತ್ತ ಆಕರ್ಷಿತರಾದ್ರೆ ಆಶ್ಚರ್ಯ ಏನಿದೆ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.